ನಮಸ್ತೆ ಫ್ರೆಂಡ್ಸ್, ಪಾಪು ಮಮ್ಮಿ ರುಚಿ ಕಿಚನ್ಗೆ ಸ್ವಾಗತ. ಡ್ರೈ ಫ್ರೂಟ್ಸ್ ಕುಲ್ಫಿ ಮಾಡುವ ವಿಧಾನ. ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಬೇಕು. ಹಾಲು ಕಾದಿದೆ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಲು ಗಟ್ಟಿಯಾಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಅರ್ಧ ಕಪ್ಪು ಮಿಲ್ಕ್ ಪೌಡ್ರ್ ಹಾಕೋತಾ ಇದ್ದೀನಿ. ಗಂಟಾಗದ ರೀತಿಯಲ್ಲಿ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಇಲ್ಲಾಂದರೆ ಹಾಲು ತಳ ಹಿಡಿದು ಬಿಡುತ್ತೆ. ಇವಾಗ ಇದಕ್ಕೆ 1 ಕಪ್ಪು ಸಕ್ಕರೆ ಹಾಕೋಬೇಕು. ಸಕ್ಕರೆ ಕರಗೋವರೆಗೂ ಒಂದು 4-5 ಸುತ್ತು ತಿರುಗಿಸ್ಕೊಳ್ಳೋಣ. ನಂತರ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಬಾದಾಮಿ, ಸ್ವಲ್ಪ ಗೋಡಂಬಿ ಹಾಕಿ ಒಂದು 3 ಏಲಕ್ಕಿಕಾಯಿ ಹಾಕ್ಕೊಂಡು ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಕುಲ್ಫಿ ತುಂಬಾ ಟೇಸ್ಟಿಯಾಗೂ ಇರುತ್ತೆ, ಹಾಗೆ ಡ್ರೈ ಫ್ರೂಟ್ಸ್ ಸಹ ಅದರಲ್ಲಿ ಚೆನ್ನಾಗಿ ಕಾಣುತ್ತೆ. ಪೌಡ್ರ್ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಒಂದು 4-5 ಸುತ್ತು ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ, ಇವಾಗ ಇದಕ್ಕೆ ಒಂದು 4 ಕೇಸರಿ ದಳ ಹಾಕೋತಾ ಇದ್ದೀನಿ. ಇದು ಕೇಸರಿ ದಳ ಹಾಕೋದ್ರಿಂದ ಕುಲ್ಫಿ ಟೇಸ್ಟಿಯಾಗೂ ಇರುತ್ತೆ, ಸ್ವಲ್ಪ ಕಲರು ಬರುತ್ತೆ. ನೋಡಿ, ಇವಾಗ ಅದಕ್ಕೆ ಬಂದಿದೆ ಕುಲ್ಫಿ. ಒಂದು ಸಣ್ಣ ಮ್ಯಾಂಗೋ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಸಹ ಹಾಕೊತಾ ಇದ್ದೀನಿ. ಇದರಲ್ಲಿ ಮ್ಯಾಂಗೋ ಫ್ಲೇವರು ಸಿಗುತ್ತೆ ಮತ್ತು ಬಾದಾಮಿ ಗೋಡಂಬಿ ಫ್ಲೇವರು ಸಹ ಸಿಗುತ್ತೆ. ಇದರಲ್ಲಿ ಕುಲ್ಫಿ ಒಂದು ತುಂಬಾ ರುಚಿಯಾಗಿರುತ್ತೆ. ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಎಲ್ಲರೂ ಏನಾದ್ರು ತಣ್ಣಗಿರೋ ಪದಾರ್ಥ ತಿನ್ನಬೇಕು ಅಂತ ಆಸೆ ಪಡ್ತಾರೆ. ಈ ರೀತಿ ನಾವು ಮನೇಲೇ ಕುಲ್ಫಿ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕಂದ್ರೆ ಅವಾಗೆ ನಾವು ತಿನ್ಬೋದು. ಇವಾಗ ನೋಡಿ, ರೆಡಿಯಾಗಿದೆ. ನಾನು ಇದನ್ನು ಒಂದು ಕುಲ್ಫಿ ಬಾಸ್ಗೆ ಹಾಕಿ ಒಂದು 8ರಿಂದ 10 ಅವರು ಫ್ರಿಡ್ಜಲ್ಲಿ ಇಟ್ಕೊಂಡು ತಣ್ಣಗೆ ಮಾಡ್ಕೊಳ್ಳೋಣ. ಇವಾಗ ತಣ್ಣಗೆ ಆಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕುಲ್ಫಿ. ಈ ರೀತಿ ನೀವು ಟ್ರೈ ಮಾಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.